ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಲಕ್ಷ್ಮೇಶ್ವರದಲ್ಲಿ ರೈತರು ನಡೆಸುತ್ತಿರುವ ಧರಣಿ ವೇದಿಕೆಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದ ಯುವ ನಾಯಕ, ಕಾಂಗ್ರೆಸ್ಸಿನ ಯುವ ಮುಖಂಡ ಆನಂದಸ್ವಾಮಿ ಗಡ್ಡದೇವರಮಠರು ಭೇಟಿ ನೀಡಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆ ವಿಷಯವನ್ನು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಚ್. ಕೆ. ಪಾಟೀಲ್ ಸಾಹೇಬರ ಗಮನಕ್ಕೆ ತಂದಿದ್ದೇನೆ. ಅವರು ಖರೀದಿ ಕೇಂದ್ರ ಆರಂಭಿಸಲು ಸಮ್ಮತಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು. ಆದಳಿಯ ಕುಮಾರ ಮಹಾರಾಜ ಸ್ವಾಮೀಜಿ, ಹೋರಾಟಗಾರರಾದ ಮಂಜುನಾಥ ಮಾಗಡಿ, ನಾಗರಾಜ ಚಿಂಚಲಿ, ಬಸಣ್ಣ ಬೆಂಡಿಗೇರಿ, ಎಂ. ಎಸ್. ತೊಡಗೌಡ್ರ, ಪೂರ್ಣಾಜಿ ಖರಾಟೆ, ಸೋಮಣ್ಣ ಡಾಣಗಲ್ಲ, ಟಾಕಪ್ಪ ಸಾತ್ಪುತೆ, ಬಸಣ್ಣ ಹಂಜಿ, ಹೊನ್ನಪ್ಪ ವಡ್ಡರ, ಚಂದ್ರು ಮಾಗಡಿ, ಭರಮಣ್ಣ ರೊಟ್ಟಿಗವಾಡ, ನೀಲಪ್ಪ ಶಿರಸೂರಿ, ಪಂಚ ಗ್ಯಾರಂಟಿ ಸಮಿತಿಗಳ ತಾಲೂಕು ಅಧ್ಯಕ್ಷ ನಾಗರಾಜ ಮಡಿವಾಳರ, ತಿಪ್ಪಣ್ಣ ಸೌಂಶಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. 100 ರೈತರ ಪರವಾಗಿ, ರೈತರಿಗೋಸ್ಕರ ಅಷ್ಟೇ ಅಲ್ಲ, ಈ ಜಗತ್ತಿನ ಒಳಿತಿಗಾಗಿ ನೀವು ಹೋರಾಟ ಮಾಡ್ತಿರೋದು ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಚ್. ಕೆ. ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ಆಲ್ರೆಡಿ ವಿಚಾರನೆಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಬುಧವಾರ ಇಲ್ಲ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಐತಿ. ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ನಾವು ಮಾಡ್ತೀನಿ, ಈ ವಿಚಾರನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೇ ತರ್ತೀನಿ ಅನ್ನೋ ವಿಚಾರನ ಅವ್ರು ಆಲ್ರೆಡಿ ಹೇಳ್ಯಾರ. ಆಮೇಲೆ ನಮ್ಮ ಎಚ್. ಕೆ. ಪಾಟೀಲ್ ಸಾಹೇಬ್ರಂತರೂ ಗೊತ್ತು, ಇಲ್ಲೇ ಮನೆಯವರವರು ಸುಮಾರು ಕೆಲಸಗಳಲ್ಲಿ ಏನೇ ಇದ್ರೂ ಸಹಿತ ಇಂಥ ವಿಚಾರದಾಗ ಎಲ್ಲೂ ಅವರು ವಿಳಂಬ ಮಾಡೋಕ್ಕೆ ಹೋಗಂಗಿಲ್ಲ. ಅವ್ರು ನಮ್ಮ ಸಲುವಾಗಿ ನಿಲ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ, ಹಿಂದಿನದೂ ಗೊತ್ತೈತಿ, ನೋಡ್ಕೊತ ಬಂದಿದೆ ಎಲ್ಲ ಜನ ನಾಯಕರು. ಇವತ್ತು ಹೀಗಾಗಿ ನಮ್ಮ ಮಾರ್ಕೆಟಿಂಗ್ APMC ಸಚಿವರು ಏನಂದಾರ ಅದರ ಶಿವಾನಂದ ಪಾಟೀಲ್ ಸಾಹೇಬರು, ನಾನು ಲೆಟ್ರ್ ತೊಗೊಂಡ್ಬಂದು ಆ ಲೆಟ್ರ್ಗಳನ್ನೆಲ್ಲ ನಿಮಗೆ ನಾವು ವಾಟ್ಸಪ್ ಮಾಡ್ತೇನೆ. ಸುಮಾರು ನಮ್ಮ ಎಲ್ಲ ಕೇಂದ್ರ ಮಂತ್ರಿಗಳಿಗೆ, ನಮ್ಮ ಜೋಶಿ ಸಾಹೇಬರಿಗಾಗಿರ್ಬೋದು, ಬೊಮ್ಮಾಯಿ ಸಾಹೇಬರಿಗಾಗಿರ್ಬೋದು, ಎಲ್ಲರಿಗೂ ಲೆಟ್ರ್ ಬರ್ದಾರೆ. ನೀವು ಬೇಗನೆ ಈ ಗೋಂಜಾಳ ಖರೀದಿ ಕೇಂದ್ರದ ಸಲುವಾಗಿ ನೀವು ಬೇಗನೆ ಕೇಂದ್ರ ಸರ್ಕಾರದ ಒಂದು ಅಪ್ರೂವಲನ್ನು ನಮಗೆ ಕೊಡಿಸ್ರಿ ಅನ್ನೋ ಒಂದು ಲೆಟ್ರ್ ಬರ್ದಾರೆ. ಅದನ್ನು ಕಳಿಸ್ತೀವಿ. ಅದೇನೇ ಆಗಲಿ 2-3 ದಿವಸದಾಗ ಬರ್ಬೋದು.